ವಿದ್ಯಾರ್ಥಿಗಳೇ ಲಕ್ಷ ಕೊಟ್ಟು ನೋಡ್ರಿ ಮಾಡ್ರಿ. ಇಂಥ ಗಣಿತಗಳನ್ನು ನಾನು ಯಾಕೆ ಹಾಕ್ತೀನಿ ಅಂದ್ರೆ ಸ್ವಲ್ಪ ಲಕ್ಷ ಕೊಟ್ಟು ರಿವಿಷನ್ ಆಗಬೇಕು. ಇದು ಬೇಸಿಕ್ ಅಭ್ಯಾಸ. ಇದು ನಿಮಗೆ ನೋಡ್ಲಿಕ್ಕೆ ಸಿಗ್ತದ, ಬರ್ಕೊಳಿಕ್ಕೆ ಸಿಗ್ತದ. ಟೈಮ ಚೆನ್ನಾಗಿ ಫೇರ್ದಾಗ ಬರ್ಕೋಬೇಕು. ಇದು ರೆಗ್ಯುಲರ್ ನ್ಯಾಚುರಲ್ ವಿಡಿಯೋ ಕೋಚಿಂಗ್ ಕ್ಲಾಸ್. ಒಂದು ಫೇರ್ದಾಗ ನೀವು ಒಂದು ಸಲ ಬಿಡಿಸ್ಕೊಂಡು ಬಿಟ್ರಿ ನಿಮಗೆ ಪರ್ಫೆಕ್ಟ್ ತಲೆಯಾಗಿ ಉಳಿತದೆ ನೋಡಿ. ಈಗ ನೀವೆಲ್ಲರೂ ಮ್ಯೂಟ್ ಮಾಡಿರಿ, ಮ್ಯೂಟ್ ಮಾಡಿ ಬಿಡಿಸ್ರಿ. ಬಿಡಿಸೋದಾದ್ರಿಂದ ನಾನು ನಿಮಗೆ ತಿಳಿಸ್ತಾನು. ಎಲ್ಲರೂ ವಿಡಿಯೋ ಕಡೆ ಲಕ್ಷ ಕೊಟ್ಟು ನೋಡ್ರಿ. 1 2 ಪ್ಲಸ್ ಇದರ ಮೊದಲು ಯಾವುದು? ಈ ಗುಣಾಕಾರ ಕ್ರಿಯೆಯನ್ನು ಮಾಡ್ಕೋರಿ. ಬಾಯಿಲೇನೆ ಬರ್ತದ 1 2 ಪ್ಲಸ್ ನೋಡಿ 2 1 2 5 3 15. ಇದರ LCM ಎಷ್ಟು ಆಗ್ತದ? 15 ಆಗ್ತದ ನೋಡಿ. 2 ಇದರ LCM 30 ಆಗ್ತದ. ಯಾಕೆ 30 ಆಗ್ತದ ಅನ್ನೋದು ಹೇಳುತ್ತ. ಇದು ಅವಿಭಾಜ್ಯ ಸಂಖ್ಯೆ ಅದ. ಇದು 2ರಲ್ಲಿ 15 ಭಾಗ ಹೋಗುದಿಲ್ಲ. ಅವಾಗ ಏನು ಮಾಡಬೇಕು? ಇದ್ರ ಗುಣಲಬ್ಧ ಏನಿರ್ತದ ಲಸ ಇರ್ತದೆ. ಅದನ್ನು ತಿಳ್ಕೊಬೇಕು. ಇದನ್ನು 3 ಮಾಡಿದ್ದ. 2 15 15 2 15 1 15 ಪ್ಲಸ್ 2 2 4 ಬರೋಬರಿ 19 30 ಇದ್ರ ಉತ್ತರ ನೋಡಿ. ಎಷ್ಟು ಸರಳ ಅದು. ಇಂಥವೆಲ್ಲ ನೀವು ಗಣಿತಗಳನ್ನು ಪರ್ಫೆಕ್ಟ್ ಆಗಬೇಕು ಅಂದ್ರೆ ನಿಮಗೇನಾಗ್ತದ? ಮುಂದಿನ ಗಣಿತಗಳು ಬಂದ್ಬಿಡ್ತಾವೆ. ಈಗ 2 ಕ್ರಿಯೆಗಳು ನಾವು ಈಗ ತೀರ ಒಂದು ಮತ್ತೊಂದು ಸ್ಟೆಪ್ ಹಚ್ಕೊಳ್ಳೋದು ಬೇಡ ನೋಡ್ರಿ. ಇಲ್ಲಿ ಮೊದಲು ಇದು ಗುಣಾಕಾರ ಕ್ರಿಯೆಯನ್ನು ಮಾಡ್ಕೊರಿ. ಹೆಂಗಂದ್ರೆ 3 4 ಗುಂಡ್ಲೆ 8 9 ನೋಡಿ. ಗುಣಾಕಾರ ಕ್ರಿಯೆಯನ್ನು ಮೊದಲು ಮಾಡ್ಕೋಬೇಕು. 4 1 4 2 3 1 3 3 ಬರೋಬರಿ. ಇದರ ಉತ್ತರ ಎಷ್ಟು ಬಂತು? 2 3 ಬಂತು. ಈಗ ಇದಕ್ಕೆ ಹಚ್ಕೊಂಡು ಬಿಡ್ರಿ. ಸರಿಯಾಗಿ ತಿಳ್ಕೊಬೇಕು ನೀವು. ಪದ್ಧತಿ ಪ್ರಕಾರ ತಿಳ್ಕೊಂಡು ಚೆಂದಾಗಿ ಬರ್ಕೊಳ್ಳೋದು ಅವೆಲ್ಲ ಯಾವುದು ತಪ್ಪಬಾರ್ದು. ಸರಿಯಾಗಿ ನೋಡ್ರಿ. ಬಿಡಿಸೋದಾಯ್ತು ಅಂತಂದ್ರೆ ನೋಡ್ರಿ. ಈಗ ನೋಡಿ, ಈಗ ಈ ಕ್ರಿಯೆನ ಹಚ್ಕೋರಿ. 2 3 ಪ್ಲಸ್ 2 3 ಮೈನಸ್ 1 2. ಈಗ ನೋಡಿ 2 3 ಅಂದ್ರೆ ಏನಿದರ ಅರ್ಥ? ಛೇದಗಳ ಸಮಯ ಮೇಲಿನ ಪದ ಕೂಡಿಸ್ಬಿಡ್ರಿ. ಮೇಲಿನ ಪದ ಕೂಡಿಸ್ರಿ. 2 2 4 4 3 ಮೈನಸ್ 1 2 ನೋಡಿ. ಈಗ ಇವು ಅವಿಭಾಜ್ಯ ಅಂಕಿಗಳು ಇರುವುದರಿಂದ ಇವುಗಳ ಲಸ ಏನಿರ್ತದೆ? ಗುಣಲಬ್ಧ ಲಸ ಇರ್ತದೆ. ಈಗ ನೋಡಿ 2 2 4 3 1 ಇಡಬೇಕು ಮೈನಸ್ 1 2. ಈಗ ನೋಡಿ 3 2 ಎಷ್ಟು? 6 3 2 6 3 2 6 2 3 6 4 2 8 ಮೈನಸ್ 3 1 3 8 3 ಆದರೆ 5 6. ಆನ್ಸರ್ ಈಸ್ ಈಕ್ವಲ್ ಟು 5 6. ಇದ್ರ ಉತ್ತರ ನೀವು ನೋಡ್ರಿ, ಚೆಕ್ ಮಾಡ್ಕೊರಿ. ಟೈಮ್ ಕೊಟ್ಟಿರ್ತದೆ ನಿಮಗೆ. ಯಾಕಂತಂದ್ರೆ ಕರೆಕ್ಟ್ ಉತ್ತರ ಇರ್ತಾನೆ ಮುಂದಿನ ವಿಡಿಯೋಕ್ಕೆ ನಾವು ಹೋಗೋಣ ಅಂತ. ಓಕೆ. ಇನ್ನು ಮುಂದಿನ ಲೆಕ್ಕ ನೋಡ್ರಿ. ಈಗ ಯಾವುದೇ ಒಂದು ಗಣಿತ ಮಾಡುವಾಗ ಮುಂದಿನ ಸರ್ದಾಗ ನೀವು ಮ್ಯೂಟ್ ಮಾಡಬೇಕು. ಮ್ಯೂಟ್ ಮಾಡಿ ಬಿಡಿಸ್ಬೇಕು ಅಂದ್ರೆ ನಿಮಗೆ ಏನಾಗ್ತದ? ಗಣಿತ ಈಸಿ ಆಗ್ತಾವೆ. ನಾನು ತಿಳಿಸಿದ್ದೀನಿ. ಮುಂದಿನ ನಾ ಮಾಡ್ತೇನೆ ರೀ ಅಂತಿದ್ದೀರಿ ಅಂದ್ರೆ ಮಾಡಿರಿ. ನಾ ದೂಡ್ಸೋದನ್ನು ಈಗ ನೋಡಿ. ಯಾವ ಕ್ರಿಯೆ ಮೊದಲ? ಈ ಇದರೊಳಗೆ ಭಾಗಾಕಾರದ ಆಫ್ ಅದ, ಭಾಗಾಕಾರದ ಪ್ಲಸ್ ಅದ, ಮೈನಸ್ ಅದ. ಆಫ್ ಮೊದಲು ಮಾಡ್ಕೋಬೇಕು. ಇದನ್ನು ನೀವು ತಿಳ್ಕೊಬೇಕು. ಆಫ್ ಅಂದ್ರೆ ಏನು? ಅದು ಗುಂಡ್ಲೆ 2 3 2 3 ಆಫ್ 5 8 ನೋಡಿ. 2 1 2 4 5 1 5 3 4 12. ಇದ್ರ ಉತ್ತರ ಬಂತು. ಅದನ್ನು ಈ ಪ್ಲಸ್ ಮತ್ತು ಭಾಗಾಕಾರ ನಡಬರ್ಕೆ ಇಡಬೇಕು ನೋಡಿ. 3 4 ಪ್ಲಸ್ ಅದರ ಉತ್ತರ ಎಷ್ಟು? 5 12. ಆಮೇಲೆ 5 12 ಇದರ ಉತ್ತರ 5 12 ಭಾಗಿಲೆ 5 6 ಮೈನಸ್ 1 8. ಈಗ ಭಾಗಾಕಾರ ಕ್ರಿಯೆ ಮಾಡ್ಕೋಬೇಕು. 5 12 ಭಾಗಿಲೆ 5 6
ನೋಡಿ ಈಗ ನೀವು ಇದಕ್ಕೆ ಕಡತ ಹೊಡಿಲಿಕ್ಕೆ ಬರೋದಿಲ್ಲ, ಗುಣಕ ವಿಲೋಮ ಮಾಡ್ಕೋಬೇಕು. ಗುಣಕ ವಿಲೋಮ ಅಂದ್ರೆ ಏನು? ಇಲ್ಲಿ ಗುಣಾಕಾರ ಚಿಹ್ನೆ ಹಾಕಿದ್ರಿ, ಭಾಗಾಕಾರ ಚಿಹ್ನೆದಾಗ ಕನಿಷ್ಠ ರೂಪಕ್ಕೆ ತರ್ಲಿಕ್ಕೆ ಬರೋದಿಲ್ಲ. ಇಲ್ಲಿ ನಾವು ಗುಣಾಕಾರ ಮಾಡಿವಿ ಅಂದ್ರೆ ಇದು ಏನಾಗ್ತದ? ವೃತ್ಕರ್ಮ ರೂಪ ಆಗ್ತದ. ಅಂದ್ರೆ 5 ಜಾಗದಾಗ 6 ಹೋಗ್ತದ, 6 ಜಾಗದಾಗ 5 ಬರ್ತದ. ಅಂದ್ರೆ ಗುಣಕ ವಿಲೋಮ ಅಂತಾರ ಅದಕ್ಕೆ. 6 / 5 ವೃತ್ಕರ್ಮ ರೂಪ. ವ್ಯತ್ಕ್ರಮ ಇದು ಗುಣಕ ವಿಲೋಮ. ಈ 5 ಹೊತ್ತು ಇದು 6 1 6 2 ಇದ್ರ ಉತ್ತರ ಎಷ್ಟು ಬಂತು? 1/2 ಬಂತು. ಈಗ ಆ ಉತ್ತರವನ್ನು ಇದ್ರ ಮುಂದೆ ಹಚ್ಕೋಬೇಕು. ಹೆಂಗ ನೋಡಿ 3/4 ಪ್ಲಸ್ ಭಾಗಾಕಾರ ಉತ್ತರ 1/2 ಮೈನಸ್ 1/8. ಈಗ ನೀವು ಏನು ಮಾಡಬೇಕು? ಲಸ ತಕ್ಕೋತ್ ಕೂಡಬಾರ್ದು. ಯಾಕೆ ಹೇಳ್ರಿ? ಅದಕ್ಕೆ ನಿಮಗೆ ನಾ ಪ್ರತಿಯೊಂದ್ಸಲ ತಿಳಿಸಿ ಹೇಳ್ತಿರ್ತಾನೆ ಗಣಿತಗಳನ್ನು. ಈಗ ನೀವು 4ರದು 2ರದು 8ರದು ಲಸ ತೆಗಿಲಿಕ್ಕೆ ಹೋಗ್ಬಾರ್ದು. ನೀವು ಭಿನ್ನ ರಾಶಿ ಮಾಡುವಾಗ ಹೆಚ್ಚು ನೀವು ಬೈದಿಂದ ಲಸ ತೆಗೆಯುವಂಥ ಪದ್ಧತಿ ಕಲಿಬೇಕು. ಈಗ ನೋಡಿದ್ರೆ ದೊಡ್ಡ ಸಂಖ್ಯೆ ಯಾವುದು? 8 ಅದ. 8ಕ್ಕೆ ಎಲ್ಲ ಅಂಕಿದಿಂದ ಭಾಗ ಹೋಗ್ತದಂದ್ರೆ ಲಸ 8 ಅಂತ ತಿಳ್ಕೊಬೇಕು. 8ನ ಯಾಕೆ ಇಟ್ಕೊಂಡಂದ್ರೆ 4ರಲ್ಲೇ ಭಾಗ ಹೋಗ್ತದೆ, 2ರಲ್ಲೇ ಹೋಗ್ತದೆ, 8ರಲ್ಲೇ ಹೋಗ್ತದ. ಅದಕ್ಕೆ ಹಿಂಗಿದ್ದಾಗ ನಾವು ಹೆಂಗೆ ಮಾಡ್ಬೇಕನ್ನೋದು ನಿಮಗೆ ತೋರಿಸಿದ್. 4 2 8, 2 4 8, 8 1 8, 3 2 6 ಪ್ಲಸ್ 4 1 4 ಮೈನಸ್ 1 1. ಮೊದಲು ಕೂಡಿಸೋದು ಮೊದಲು ಮಾಡಬೇಕು. 10 ಮೈನಸ್ 1 ಡಿವೈಡೆಡ್ ಬೈ 9 8. 9 8 ಎಷ್ಟಾಯ್ತು? 9 8. ಇದು ಯಾವುದು? ವಿಷಮ ಭಿನ್ನ ರಾಶಿ. ಇದನ್ನು 9 8 ಉತ್ತರ ಇದ್ರೆ ಇಡ್ರಿ. ಇರ್ಲಿಕ್ಕೆ ಇನ್ನೊಂದು ರೀತಿ ಒಳಗೆ ಹೆಂಗಿರ್ತದ? ಒಂದು ಪೂರ್ಣಾಂಕ 1 8 ಇರ್ತದೆ. ಆನ್ಸರ್ ಇಸ್ ಈಕ್ವಲ್ ಟು ಹೆಚ್ಚ 1 ಪೂರ್ಣಾಂಕ 1 8 ಇರ್ತದ. ನೋಡ್ರಿ, ಇಷ್ಟೆಲ್ಲಾರು ನೀವು ತಿಳ್ಕೊಂಡ್ರಿ ಅಂತ ಅರ್ಥ ಮಾಡಿನೇ. ಮತ್ತೊಂದ್ಸಲ ರೀಪ್ಲೇ ಮಾಡಿಬಿಡ್ರಿ, ನೀವು ಗಣಿತ ತಾನೇ ಬಂದ್ಬಿಡುತ್ತಾವ. ಈಗ ನೋಡ್ರಿ, ಈ ಗಣಿತನ ನಾನು ಒಂದು ಹೆಚ್ಚಿಗೆ ಹಾಕ್ಯನು. ಒಂದು ಹಿಂದಿನ ವಿಡಿಯೋ ಸೇಮ್ ಅದ, ಆದರೆ ಅಡ್ಜಸ್ಟಿಂಗ್ ಆಗೋಲ್ತಾಗ್ಯದ. ಅದಕ್ಕೆ ನಾ ಇದನ್ನು ಹಾಕೀನಿ. ಅದನ್ನು ನೋಡಿರಿ, ಅದನ್ನು ಇರಲಿ. ಅದೇ ನಂಬರ್ ಸೀರಿಯಲ್ ಈ ವಿಡಿಯೋ ಕೊಟ್ಟು ನಾನು, ಯಾಕಂದ್ರೆ ಅದು ಬರೀ ಮ್ಯಾಲೆ ಹೋಗ್ಲಿಕ್ಕತ್ತದ. ಅದು ಯಾಕೆ ಹೋಗ್ಲಿಕ್ಕತ್ತದ? ನಾನು ನಂಬರ್ ಬಿಟ್ಟು ಕ್ವೆಶ್ಚನ್ ಮ್ಯಾಲೆ ಹೋಗ್ಲಿಕ್ಕತ್ತದ. ಇದನ್ನು ಹಾಕಿನು. 2 ಗಣಿತ ಒಂದೇ. ಒಂದು ನೀವು 2 ಸಲ ನೋಡ್ತೀರಿ ಅಂತ ತಿಳ್ಕೊಂಡು ಇದೊಂದು ಗಣಿತನ ಗಿಫ್ಟ್ ಕೊಟ್ಟನು. ಹೆಂಗೆ ಗಿಫ್ಟ್ ಕೊಟ್ಟನ ಅಂದ್ರೆ ಟ್ರಿಕ್ಸ್ ಅದ. ಆ ಟ್ರಿಕ್ಸನ್ನು ತೋರಿಸ್ತೀನಿ ಗಣಿತದಾಗ. ನೋಡ್ರಿ, 2 ಸಲ ನೋಡಿದೀವಿ ಅಂತ ತಿಳ್ಕೊಂಡು ಅದಕ್ಕೊಂದು ಬೆನಿಫಿಟ್ ಏನು? ಈಗ ಗುಣಾಕಾರ ಕ್ರಿಯೆ ನೋಡಿ. 1 3 ಗುಡ್ಲೆ 2 5 ಬರೋಬ್ಬರಿ 2 1 2 5 3 15. ಈಗಂತೂ ಬಂತಲ್ಲ. ಈಗ ಏನು 3 ಬಂತು, ಈಗ 15 ಬಂತು. ಈಗ ಇದನ್ನು ಏನು ಮಾಡಬಾರ್ದು, ಬಾಯಲ್ಲಿನ ಉತ್ತರ ಆಡ್ಬೋದು. 1 ಪ್ಲಸ್ 2 15. ಒಳಗೊಬ್ಬೊಬ್ರು ಲಸ ತೆಗಿಸಿಡ್ತಾರೆ. ಇಲ್ಲಿ 15 ಹಿಡಿದು 1 15 15 ಬೇಡ. ಈಗ ನೀವು ಉತ್ತರದಾಗ ಪ್ಲಸ್ ಚಿನ್ ತೆಗೆದು ಬಿಡ್ರಿ. 1 ಪೂರ್ಣಾಂಕ 2 15 ಇಟ್ಟು ಬಿಡ್ರಿ. ಈಗ ಇದಕ್ಕೆ 1ನೇ 1 ಮಾಡೋದು ಲಸ ತೆಗೆದು ಮಾಡಬೇಡ್ರಿ. ಹಂಗೆ ಮಾಡಿದ್ರೆ ಉತ್ತರ ಇಷ್ಟೇ ಬರ್ತದೆ. ನಿಮ್ಗೆ ಈಸಿಯಾಗಿ ಲೆಕ್ಕ ಮಾಡಬೇಕಾಗ್ಯದ. 1 ಪ್ಲಸ್ 2 15 ಬರೋಬ್ಬರಿ 1 ಪೂರ್ಣಾಂಕ 2 15 ಅಂತ ಇಟ್ಕೊಂಡ್ಬಿಟ್ರಿ. ಅದು 1ನೇ 1 ಪ್ಲಸ್ 2ನೇ 15 ಲಸ 15ನೇ 15 ಮೈನಸ್ ಪ್ಲಸ್ ಬೇಡ. ಸರಿಯಾಗಿ ಅರ್ಥ ಮಾಡಿಕೊಂಡು ಗಣಿತಗಳನ್ನು ತಿಳ್ಕೊರಿ. ಚೆನ್ನಾಗಿ ಫೇರ್ದಾಗ ಬರ್ಕೊಡ್ರಿ. ಮತ್ತೊಂದ್ಸಲ ರೀಪ್ಲೇ ಮಾಡಿ ನೋಡ್ರಿ. ಯಾಕಂದ್ರೆ ಒಂದು ಭಿನ್ನ ರಾಶಿಯನ್ನು ನಾವು ಏನು ತಿಳಿಸಿ ಹೇಳಿರ್ತೀವಲ್ಲ, ನಾವು 2ನೇ ಸಲ ಹೇಳಾಗ ಅಂಕೆಗಳ ಕನಿಷ್ಠ ಉಪಸಂಖ್ಯೆಗಳು ಬೇರೆ ಬೇರೆ ಬಂದುಬಿಡ್ತಾವೆ. ನಾ ಹೆಂಗೆ ತಿಳಿಸಿದ ಅನ್ನೋದು ಇನ್ನೊಂದ್ಸಲ ರೀಪ್ಲೇ ಮಾಡಿ ನೋಡಿಬಿಡ್ರಿ, ನಿಮ್ಗೆ ಉತ್ತರ ಸರಳ ಬಂದ್ಬಿಡ್ತಾವೆ. ತಿಳಿತಲ್ಲ ಎಲ್ಲರಿಗೂ? ಹಾಂ, ನೋಡ್ರಿ, ಚೆಂದಾಗಿ ನೋಡ್ರಿ, ಸರಿಯಾಗಿ ತಿಳ್ಕೊರಿ. ಗಣಿತಗಳನ್ನು ಹೆಚ್ಚು ನೋಡ್ರಿ ನೀವು. ಟಿ ವಿ ಒಳಗೆ ಭಾಳ ಅಂದ್ರೆ ಭಾಳ ತಿಳಿತಾವೆ. ನೀವು ಟಿ ವಿ ಒಳಗೂ ಬರ್ತದೆ. ಯೂಟ್ಯೂಬ್ ಹಾಕ್ಯದಂದ್ರೆ ಎಲ್ಲ ಇಡೀ ಒಂದು 50,000 ಜನ ನೋಡ್ಲಿಕ್ಕತ್ತಾರ. ಥ್ಯಾಂಕ್ ಯು ಬೈ.